ಕಾಂಗ್ರೆಸ್ ಕ್ಷಿಪ್ರ ಬೆಳವಣಿಗೆಯ ಬೆನ್ನಲ್ಲೇ ಇದೀಗ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಕೆಸಿ ವೇಣುಗೋಪಾಲ್ ಮಾತನಾಡಿರುವಂತಹ ಒಂದು ವಿಡಿಯೋ, ಹೇಳಿಕೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆಯ್ಕೆಯ ವಿಡಿಯೋ ಇದಾಗಿರುತ್ತೆ. ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. 2013ರಲ್ಲಿ ಒಂದು ಸಭೆ ಇರುತ್ತೆ, ಆ ಒಂದು ಸಭೆಯಲ್ಲಿ ಹೇಳಿರ್ತಾರೆ. ಸೊ ಆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಇಬ್ಬರ ಹೆಸರನ್ನ ಘೋಷಿಸಿರ್ತಾರೆ ಕೆಸಿ ವೇಣುಗೋಪಾಲ್. ಸೊ 2023 ಮೇ 18ರಂದು ಸುದ್ದಿಗೋಷ್ಠಿಯನ್ನು ನಡೆಸಿರ್ತಾರೆ. ಸಿಎಂ ಆಪ್ತ ಬಣದಿಂದ ಹಳೆಯ ವಿಡಿಯೋವನ್ನ ವೈರಲ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಹಳೆಯ ವಿಡಿಯೋ ಮೂಲಕ ಡಿಕೆಗೆ ಸಿದ್ದು ಬಣ ಕೌಂಟರ್ ಕೊಡ್ತಾ ಇದೆಯಾ? ಹಾಗಿದ್ರೆ ಈ ಪವರ್ ಫೈಟ್ ಕಿತ್ತಾಟದ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿಎಂ ಬಣದವರು ಈ ವಿಡಿಯೋವನ್ನ ವೈರಲ್ ಮಾಡ್ತಿದ್ದಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಏನ್ ಹೇಳಿದ್ದಾರೆ? Siddaramaiah will be the Chief Minister of Karnataka. D.K. Shivakumar will be the only one Deputy CM of Karnataka. He will continue as a PCC President till the Parliament election is over. Siddaramaiah will be the Chief Minister of Karnataka. D.K. Shivakumar will be the only one Deputy CM of Karnataka. He will continue as a PCC President till the Parliament election is over. Siddaramaiah will be the Chief Minister of Karnataka. D.K. Shivakumar ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗಿದೆ ಕುರ್ಚಿಯ ಕದನ. ಇಂದು ಖರ್ಗೆ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಮಯ ಕೂಡ ನಿಗದಿಯಾಗಿದೆ 8 ಗಂಟೆಗೆ ಅಂತ ಹೇಳಿಬಿಟ್ಟು. ನೆನೆ ಡಿಕೆ ಸುರೇಶ್, ಡಿಕೆಶಿ ಇಬ್ರು ಕೂಡ ಖರ್ಗೆ ಅವರ ಮನೆಗೆ ಹೋಗಿದ್ರು, ಭೇಟಿಯಾಗಿದ್ರು, ನಿವಾಸದಲ್ಲಿ ಮಾತನಾಡಿದ್ರು. ಇದೀಗ ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೆ ಮುಂದಾಗಿರುವಂತದ್ದು. ರಾತ್ರಿ 8 ಗಂಟೆಗೆ ಸಮಯ ಕೂಡ ನಿಗದಿಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಒಂದು ಖರ್ಗೆ ಸಿದ್ದರಾಮಯ್ಯ ಭೇಟಿ ಅಂತಾನೆ ಹೇಳಬಹುದು. ಖರ್ಗೆಯನ್ನ ಭೇಟಿಯಾಗಲಿದ್ದಾರೆ ಸಿದ್ದರಾಮಯ್ಯ. ಒಂದು ರೀತಿಯಾಗಿ ಪವರ್ ಪಾಯಿಂಟ್ ಆಗಿದೆ ಈ ಖರ್ಗೆ ಅವರ ನಿವಾಸ ಅಂತಾನೆ ಹೇಳ್ಬೋದು. ಸೊ ಇತಿಶ್ರೀ ಹಾಡ್ತಾರಾ? ಈ ಎಲ್ಲ ಬೆಳವಣಿಗೆಗಳಿಗೆ ಇವತ್ತು ಕಾದ್ ನೋಡ್ಬೇಕು. ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆ ಸುರೇಶ್ ಇಬ್ರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಬಂದಾಗಿದೆ. ಕೆಲವು ಶಾಸಕರುಗಳು ಕೂಡ ಭೇಟಿಯಾಗಿ ಮಾತನಾಡಿ ಬಂದಾಗಿದೆ. ಡಿಕೆಶಿ ಪರ ಮಾತುಗಳಾಡಿದ್ದಾರೆ. ಸೊ ಇದೀಗ ಸಿದ್ದರಾಮಯ್ಯ ಭೇಟಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು 8 ಗಂಟೆಗೆ. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಕಡೆಯಿಂದ ಖರ್ಗೆಗೆ ಒಂದು ಸೂಚನೆ ಸಂದೇಶ ಕೂಡ ರವಾನೆ ಆಗಿದೆ. ಸಿಎಂ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ, ಆ ಸಮಯ ಇದಲ್ಲ ಅಂತ ಹೇಳ್ಬಿಟ್ಟು. ಸೊ ಕಾದು ನೋಡಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತಾರಾ, ಈ ಪವರ್ ಫೈಟ್ ಎಲ್ಲಿವರೆಗೂ ಮುಂದುವರಿಯುತ್ತೆ, ಹಾಗೆ ಇವತ್ತೇ ಇತ್ಯಶ್ರೀ ಆಡ್ತಾರಾ ಅಂತ ಹೇಳ್ಬಿಟ್ಟು.